ವಿದ್ಯಾರ್ಥಿನಿಯರೇ, ಚಿತ್ರದ ತಂಡ ಎಲ್ಲ ನಿಮ್ ಮುಂದೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾರು ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ನಮ್ಗೆ ಪ್ರೀತಿ ತೋರಿಸಿ ಅಂತ ಕೇಳ್ಕೊತಿದೀವಿ. ಯಾವತ್ತು ಬರ್ತಾ ಇದೀವಿ? ಜುಲೈ 19th. ದಯವಿಟ್ಟು ಎಲ್ಲಾರು ಬಂದು ಸಪೋರ್ಟ್ ಮಾಡಿ, ಹಂಗೆ ಜಾಸ್ತಿ ಪ್ರೀತಿನ ಶವರ್ ಮಾಡಿ. ಮುಂಚೆನೆ ನಕ್ಬಿಟ್ರೆ ಹೆಂಗೆ? ರೆಡಿ? ಪೂರ್ತಿ ಸ್ವಲ್ಪ ಹಾಕೊಂಡು ಆಗಲ್ಲ. ಓಕೆ ರೆಡಿ ಅವರಾ? ರೆಡಿ ಕ್ಯಾಮೆರಾ ರೋಲಿಂಗ್. ಹಾಡು ಹೇಳಿ ಸರ್. ಆಡ್ಬೇಕು ನಿಲ್ಲಿಸ್ಬಾರ್ದು, ಆಡ್ತಾ ಇರೋದು. ಸ್ಟಾರ್ಟ್ ಮಾಡಿ. ಹೆಣ್ಮಕ್ಳು ಸಾಗಪ್ಪ. ಲೈನ್ ಹೇಳಿ ಲಿರಿಕ್ಸ್. ಬೇಕು ಬೇಕು ತರ ಹೌದು ರಿಯಲ್ ಆಗಿ ಆಡಿ. ನೀ ರಿಯಲ್ ಆಗಿ ಆಡಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗದ್ರೆ ಮಕ್ಕಳು ಸರಿ ಆಯ್ತು ರಿಯಲ್ ಆಗಿ ಆಡಿ. ನಾನು ಆಡ್ತಾಳೆ ಇವಾಗ. ಏನೋ ಕಮನ್ ಕಮನ್. ಹೇಳಿ. ಆಡು ಮೇಡಮ್. ಅಷ್ಟು ಖರಾಬ್ ಆಗುತ್ತೆ ಅವ್ರ ವಾಯ್ಸ್. ಸ್ವಲ್ಪ ಹೆಸರಾಗಿದೆ. ಅವ್ರಿಗೆ ಹಂಗೆ ಇದೆ. ವಿನ್ನಿಂಗ್ ಅವ್ರಿಗೆ ನೋಡಿ. ಅಮ್ಮ ಫೈನಲ್ ಟಚ್ ಕೊಟ್ಬಿಡಮ್ಮ. ನೀರಿಲ್ಲ ಯಾರ ಬೈಲ ಫೈನಲ್ ಟಚ್ ಕೊಟ್ಟು. ಇಲ್ಲ ಮೋಸ ಆಗುತ್ತೆ. ಒಳಗೆ ಹೋಗ್ತಿಲ್ವಾ? ಸರ್ ಅವಳು ಸಾಕಿ ಇವ್ಳು ನೆಕ್ಸ್ಟ್. ಅಲ್ಲ ಫೈನಲ್ ಟಚ್ ಕೊಟ್ಟಿಲ್ಲ ಅಂತ ನೋಡಿ ರಿಯಾಕ್ಷನ್ ನೋಡಿ ಸಾಕು. ಹಿಂಗಿದ್ರೆ ಮಚ್ಚ. ನಾನೇ ಬೆಸ್ಟ್, ವಾಯ್ಸ್ ಚೆನ್ನಾಗಿದೆ. ಆಡಿಯನ್ಸ್ ಹೇಳ್ತಾರೆ ಯಾರ್ ವಾಯ್ಸ್ ಖರಾಬ್ ಆಗಿತ್ತು, ಯಾರ್ ವಾಯ್ಸ್ ಚೆನ್ನಾಗಿತ್ತು ಅಂತ. ಯಾರ್ದು ವಾಂಟೆಡ್ಲಿ ಇತ್ತು, ಯಾರ್ದು ಇತ್ತು ಅಂತ. ನಿಜವಾಗ್ಲೂ ಹಾರ್ಶ್ ಅಂತಲ್ಲ. ಕಮನ್ ನೀರು ನೋಡಿ. ಇವ್ನು ನುಗ್ಕೊಂಬಿಟ್ಟ ನೀರು ಸೆಂಟ್ರಲ್ಲಿ. ಸ್ಟಾರ್ಟ್ ಮಾಡಿ ಸರ್, ಟೈಮ್ ಇಲ್ಲ. ತೋರ್ಸಲ್ಲಿದ್ದಾರೆ. ಆದ್ರಿಯಾ ನೀರೇ ಇಲ್ವಲ್ಲ ಪೂರ್ತಿ ಕಂಡ್ರೆ ಬಾಯಿಂದ ಹೊರಗಡೆ ಬರೋ ಜಾಸ್ತಿ. ಹೌದು ಕರೆಕ್ಟ್ ಆಗಿದೆ. 3, 2, 1 ಕಮನ್ ಭಾವನಾ. ಅಮ್ಮ ಓದು ಓ ಅಲ್ಲ ಓ. ಯಾವ ಸಿನಿಮಾ
ಅಮರು ಈಗ ಕರ್ಕಶ ಕರ್ಕಶ ನಿಮ್ಮಿಬ್ರಲ್ಲಿ ಯಾರೀಗ ಕರ್ನಾಟಕಕ್ಕೆ ಹೋಗಿ ನಾನು ಗೊತ್ತಿಲ್ಲ ಅದು ಗೊತ್ತಾಯ್ತಲ್ಲ ನೀವು ಹೋಗ್ಲಾ ಧ್ರುವ ನಿಮಿಷ ಧ್ರುವ ಏಯ್ ನೀನಪ್ಪ ಎಲ್ಲ ದೂರ ಕೂತ್ಕೊಂಡ್ರಿ ಸರ್ ಒಳ್ಳೆ ಮೀನೂಟ ಒಳಗಡೆ ಮೀನು ಹೋಗಿ ನೀನ್ ಊಟನ ಎಲ್ಲ ತಿಂದಿರೋದು ಮೀನು ನೀರು ಓಡಾಡ್ತಿರೋ ಹೊರಗಡೆ ಇದಾಡ್ತಾ ಇರುತ್ತೆ ಹಂಗಾರೆ ವೆಜಿಟೇರಿಯನ್ ತರಿಸ್ತೀನಿ ಆಚೆ ಎಲ್ಲ ಎಷ್ಟೇ ಇರ್ಲಿ ಕಮನ್ ರೆಡಿ ಯಾವ ತರ ಯಾವ ರಾಗ ಓ ತಿಳ್ಕೊಬಿಡಿ ಆ ಕಡೆ ಅಯ್ಯಯ್ಯೋ ಹೆಣ್ಮಗು ಈಗೇನು ಮುಗಿಸ್ಬೇಕು ಓಕೆ ಇಲ್ಲ ಸೊ ಅಲ್ಲಿ ಇಬ್ರು ಮೂರು ಜನ ಏನೋ ಅಟೆಂಡೆನ್ಸ್ ಶಾರ್ಟೇಜ್ ಕೊಟ್ಕೊಳ್ಳೋಣ ಮುಗೀತು ಸೊ ನಿಮ್ದು ಲಾಸ್ಟ್ ಒಂದು ಕೊಟ್ಬಿಟ್ರೆ ಅಟೆಂಡೆನ್ಸ್ ಫಸ್ಟೇ ನಿಮ್ದಲ್ಲ ಅದ್ಯಾವ್ದು ಸಖತ್ತಾಗಿತ್ತು ಯಾವ್ದಾದ್ರು ನಮಗೆ ಇದಕ್ಕೆ ನಿಮಗೆ ಚೆನ್ನಾಗಿತ್ತು ನಮಗೆ ಅಲ್ಲ ಮೀನುಗಳಿಗೆ ಆಹಾರ ಇರಲ್ವಲ್ಲ ಈಗ ನೀರು ಆಹಾರ ಓಕೆ ಈಗ ಸೀರಿಯಸ್ ಆಗಿ ಬರೋಣ ಸೀರಿಯಸ್ ಆಗಿ ಮೌ ಸೀರಿಯಸ್ ಆಗ್ಬೇಕಾ ಇಲ್ಲ ಮನೆ ಸೀರಿಯಸ್ ಆಗಿಲ್ಲಮ್ಮ ಓಕೆ ಹೇಳಿ ಸೀರಿಯಸ್ ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಎಲ್ಲೂ ಅಂದ್ಕೊಂಡಿದ್ದಾರೆ ಓಕೆ ನಿಮ್ಮ ಪಾತ್ರದ ಬಗ್ಗೆ ಸಣ್ಣ ಸಣ್ಣದಾಗಿ ಹೇಳ್ಕೊಂಡು ಮುಗಿಸ್ಬೋಣ ಪಟ್ಪಟ್ ಅಂತ ನನ್ನ ಪಾತ್ರದ ಹೆಸರು ನಿವೇದಿತಾ ಹೇಳಿದಂಗೆ ಸೊ ಇದು ನನ್ನ ಪಾತ್ರ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿದೆ ಅಂಡ್ ಎಷ್ಟೊಂದು ಜನ ಹೆಣ್ಮಕ್ಳು ಜೀವನದಲ್ಲಿ ಸಫರ್ ಪಟ್ಟಿರ್ತೀರಾ ನಾನು ಪರ್ಸನಲ್ ವಿಡಿಯೋಸ್ ಮಾಡ್ಕೊಂಡಿರ್ತೀನಿ ಸೊ ನನ್ನ ಫೋನ್ ಎಲ್ಲೋ ಕಳ್ದೋಗಿರುತ್ತೆ ನಿಮ್ಗೆ ಆಗಿರ್ಬೋದು ನಾವು ಫೋನ್ ಕಳ್ದೋದಾಗ ಅಯ್ಯೋ ನನ್ನ ಪರ್ಸನಲ್ ವಿಡಿಯೋಸ್ ಯಾರು ಎಲ್ಲಿ ಏನ್ ನೋಡ್ತಾ ಇದ್ದಾರೋ ಯಾರು ಎಲ್ಲ ಹಾಕ್ಬಿಡ್ತಾರೋ ಅನ್ನೋ ಭಯ ಎಲ್ರಿಗೂ ಇರುತ್ತೆ ಸೊ ಒಂದು ಎಚ್ಚರಿಕೆ ಅದರಿಂದ ಏನೇನು ಆಗಿದೆ ನಮ್ಗೆಲ್ರಿಗೂ ನಾವು ಎಷ್ಟು ಸಫರ್ ಪಟ್ಟಿದ್ದೀವಿ ಅದನ್ನ ನೋಡ್ದಾಗ ಗೊತ್ತಾಗುತ್ತೆ ಅಂಡ್ ಸಫರ್ ಪಟ್ಟಿರೋರಿಗೆ ಅನ್ನೋ ಅರ್ಥ ಆಗಿರುತ್ತೆ ಈಗಾಗಲೇ. ಓಕೆ ನಿಮ್ಗೊಂದು ಕ್ವಶನ್ ಈಗ ಕನ್ನಡದಲ್ಲಿ ಇಂಡಸ್ಟ್ರಿಯಲ್ಲಿ ಬೆಳವಣಿಗೆ ಅಂತಂದ್ರೆ ಮಾನಸ್ವಿನ ಪ್ರೀತಿ ಜಿಂಟ ಹೋಲಿಸ್ತಾ ಇದ್ದಾರೆ ಶಾರುಖ್ ಖಾನ್ ಯಾರೆಲ್ಲ ಖುಷಿ ಪಡ್ಬೇಕಮ್ಮ ಪ್ರೀತಿ ಜಿಂಟ ಹೋಲಿಸ್ತಾ ಇದ್ದಾರೆ ಅಂದಾಗ ಖುಷಿ ಇದೆ ಎಕ್ಸ್ಪ್ರೆಷನ್ಸ್ ಇಲ್ಲ ಅಂದ್ರೆ ಹೆಂಗೆ ಶಾರುಖ್ ಖಾನ್ ಯಾರು ಇರುತ್ತಲ್ಲ ಯಾರನ್ನಾದ್ರು ಕೃಷಿ ಇರುತ್ತಲ್ಲ ಅಂತ ಕೇಳ್ತಾರೆ ನಮ್ಮಲ್ಲೇ ಇರ್ಬೋದು ಯಾರಾದ್ರು ಇಲ್ಲಿರೋರು ಬಿಟ್ಟು ವಿಷ್ಣು ವಿಶಾಲ್ ಅಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ಸ್ಟೈಲು ಓಕೆ ಸೂಪರ್ ಒಳ್ಳೆಯದಾಗಲ್ಲ ಸೊ ಭಾವನಾ ಅವರು ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರ ಬಂದ್ಬಿಟ್ಟು ರಮ್ಯಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ನಾನು ನಿಜದ ಜೀವನದಲ್ಲಿ ಹೆಂಗಿರ್ತೀನಿ ಫುಲ್ ಟಾಮ್ ಬಾಯ್ ಎಲ್ಲರಿಗೂ ಕ್ವಾಟ್ಲೆ ಕೊಟ್ಕೊಂಡು ಅದೇ ತರ ಕ್ಯಾರೆಕ್ಟರ್ನೇ ನಾನಲ್ಲೂ ಪ್ಲೇ ಮಾಡಿದ್ದೀನಿ. ಅಂಡ್ ಈ ಮೂವಿ ಏನಕ್ಕೆ ನೀವು ನೋಡ್ಬೇಕು ಅಂದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ವಿತ್ ಗುಡ್ ಮೆಸೇಜ್ ಅಂತ ಇದೆ. ಸೊ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರು ಬಂದು ಕೂತ್ಕೊಂಡು ಈ ಮೂವಿನ ಜುಲೈ 19 ನೋಡ್ಬೇಕು ನಾನು ಕೇಳ್ಕೊತೀನಿ. ಈಗ ಮತ್ತೊಂದೇನು ಅಂತಂದ್ರೆ ಭಾವನಾ ಅವ್ರನ್ನ 100 ಹೋಲಿಸ್ತಾ ಇದ್ದಾರೆ ಅಲ್ಲ ಇನ್ಕ್ಲೂಡಿಂಗ್ ಮೀ. ನಾನು ಆಕ್ಚುಲಿ ಫಸ್ಟ್ ಶಾರ್ಟ್ಸು ಮಾನಸಿಕ ಹೆಸರು ಗೊತ್ತಿರಲಿಲ್ಲ, ಕನ್ನಡಕ್ಕೆ ಬಂದ ಪ್ರೀತಿ ಜಿಂಟ ಅಂತಾನೆ ಹಾಕಿದೆ. ತುಂಬಾ ಲೈಕ್ಸ್ ಬಂದಿತ್ತು, ನನಗೆ ಹೆಸರು ಗೊತ್ತಿಲ್ಲ ಟು ಬಿ ಆನೆಸ್ಟ್. ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ
ಸೊ ನೂರ ಅಂತ ನಿಮ್ಮನ್ನ ಕರಿತಿದ್ರು, ಅವ್ರ ಪ್ರೀತಿಯಿಂದ ಕರಿತಿದ್ದಾರೆ. ಎಷ್ಟು ಯಾವ ತರ ನಿಮ್ಮ ಅದೇ ಪ್ರೊಬಬ್ಲಿ ನೋರಾ ಫಾತಿಮಾ ಅವರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಸೊ ನಾನು ಡಾನ್ಸರ್ ಆಗಿರೋದ್ರಿಂದ ಪ್ರಾಬಬ್ಲಿ ಅದಕ್ಕೆ ಲೈಕ್ ಕಂಪೇರ್ ಮಾಡಿರ್ಬೋದು. ಅಂಡ್ ಯಾ ನನಗೂ ಒಳ್ಳೆ ಆಪರ್ಚುನಿಟಿ ಸಿಕ್ತು ಈ ಮೂವಿನಲ್ಲಿ. ಫಸ್ಟ್ ಮೂವಿನಲ್ಲೇ ಹುಡುಗಿಗೆ ಸಾಂಗ್ ಸಿಗೋದಾಗಿರ್ಬೋದು, ಫೈಟ್ ಸಿಗೋದಾಗಿರ್ಬೋದು, ಆ ಥರ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ನಾನು ಫುಲ್ಲೆಸ್ಟ್ ಯೂಸ್ ಮಾಡಬೇಕು ಅಂತ ಮುಂಚೆ ಅನ್ಕೊಂಡಿದ್ದೆ. ಐ ಥಿಂಕ್ ನಾನು ಅದನ್ನ ಚೆನ್ನಾಗಿ, ಅಂದ್ರೆ ನೀವೇ ಈ ತರ ಹೇಳ್ತಾ ಇದ್ದೀರಾ ಅಂದ್ರೆ ತುಂಬಾ ಚೆನ್ನಾಗಿ ನಾನು ಚೆನ್ನಾಗಿ ನಿಜವಾಗ್ಲೂ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ನಿಮ್ಗೂ ಒಳ್ಳೇದಾಗ್ಲಿ, Thank you. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಹೇಳ್ಬಿಟ್ಟಿದ್ದೀನಿ. ಸೊ ಈಗ ನಮ್ಮ ಯಶ್ ಕಡೆ ಬಂದ್ರೆ ನಿಮ್ಮ ಪಾತ್ರದ ಬಗ್ಗೆ. ಎಸ್, ನನ್ನ ಪಾತ್ರದ ಹೆಸರು ಯಶ್ ಅಂತ ಹೇಳಿ. ನನ್ನ ಪಾತ್ರ ಹೆಂಗೋಗುತ್ತೆ ಅಂದರೆ ಕಂಪ್ಲೀಟ್ ಆ್ಯಟಿಟ್ಯೂಡ್ ಕ್ಯಾರಿ ಮಾಡುವಂಥ ಹುಡುಗ, ಒಂದು ಲವರ್ ಬಾಯ್, ಒಂದು ಆ್ಯಟಿಟ್ಯೂಡ್ ಕ್ಯಾರಿ ಒಂದು ಲೈಕ್ ರಗಡ್ನೆಸ್ ಕ್ಯಾರಿ ಮಾಡುವಂಥ ಹುಡುಗ. ಲೈಕ್ ಒಬ್ಬ ಹೀರೋನೂ ನೋಡ್ತೀರಾ, ಅದರಲ್ಲಿ ಒಬ್ಬ ವಿಲನ್ನೂ ನೋಡ್ತೀರಾ. ಮುಖ್ಯವಾಗಿ ನನ್ನ ತಾಯಿ ಪಾತ್ರದಲ್ಲಿ ಭವ್ಯಮ್ಮ ಕಾಣಿಸ್ಕೊಂಡಿದ್ದಾರೆ. ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ವಿಷ್ಣು ಸರ್ ಅವರ ಅಪ್ಪಟ ಅಭಿಮಾನಿ ಅಂತ. ಅವ್ರನ್ನ ನೋಡೋ ಅಂಥ ಏನೋ ಲೈಕ್ ಅವಕಾಶ ನನಗೆ ಸಿಕ್ಕಿಲ್ಲ. ಬಟ್ ಅವ್ರ ಜೊತೆ ಹೀರೋನಾಗಿ ಆ್ಯಕ್ಟ್ ಮಾಡಿರೋಂಥವ್ರ ಜೊತೆ ನಾನು ಮಗನ ಪಾತ್ರದಲ್ಲಿ ಮಾಡಿದ್ನಲ್ಲ, ಅದು ನನಗೆ ಖುಷಿ ಇಲ್ಲ ಸರ್. ಓಕೆ, ಈಗ ಅವರಿಬ್ಬರು ಕೇಳೋ ಥರ ಪ್ರಶ್ನೆ. ಈಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಯಾವ ಥರ ಪ್ರಪೋಸ್ ಮಾಡ್ತೀರಾ? ನೇರವಾಗಿ ಒಂದೇ ಸೈಡ್ ಇಷ್ಟ ಆಗೋಯ್ತಪ್ಪ ಈಗ ಫಸ್ಟ್ ಸೈಡ್ ಏನು ನೂರಾರು ಥರ ಇದೆ ಸರ್ ಪ್ರಪೋಸ್ ಮಾಡೋಕ್ಕೆ ದಾರಿ. ಎಕ್ಸಾಂಪಲ್ ಯಾರು ಬೇಕು ಇವಾಗ ಆಪ್ಷನ್? ಸಿನಿಮಾದಲ್ಲಿ ಅವಳೇ ನನ್ನ ಪೇರವಾಗಿರೋದ್ರಿಂದ ನಾನು ಸ್ವಲ್ಪ ನೇರ ನುಡಿ ನಿಷ್ಠುರವಾದಿ ನಾನು. ಸೊ ಅದಕ್ಕೆ ಡೈರೆಕ್ಟಾಗಿ ಏ ಮಾನು, ಐ ಲವ್ ಯು ಅಷ್ಟೇ. ನಾವೇನು ಸರ್ ಇಲ್ಲ ಸರ್, ಇವರು ಪೇರೋಡು. ಕನ್ಫರ್ಮೇಶನ್. ಸೊ ಈ ಥರ ಮಾಡಿ. ಅಲ್ಲ ನಮಗಾಗುತ್ತೆ. ಅರುಣ್ ಸರ್ ಬರ್ದಿಲ್ಲ ಸ್ಕ್ರಿಪ್ಟಲ್ಲಿ. ಸರ್ ನನ್ನ ಪಾತ್ರದ ಹೆಸರು ಬಂದು ಧ್ರುವ ಅಂತ. ಒಂದು ಪೊಲಿಟಿಷಿಯನ್ ಮಗನಾಗಿರುತ್ತೆ, ಕೆಟ್ಟ ಪೊಲಿಟಿಷಿಯನ್ ಮಗ, ಸ್ಪಾಯಿಲ್ಡ್ ಬ್ರ್ಯಾಟು. ಫುಲ್ಲು ದುಡ್ಡಿರುತ್ತೆ, ರಿಚ್ ಕಿಡ್ಡು, ಹಾಳಾಗೋಗಿರ್ತೀವಿ ಫುಲ್ಲಾಗಿ. ಈ ಗ್ಯಾಂಗ್ ಜೊತೆ ಸೇರಿಕೊಂಡು ನಾನು ಹಾಳಾಗೋಗಿರ್ತೀನಿ, ಇವ್ರನ್ನೂ ಹಾಳು ಮಾಡಿಸ್ತಾ ಇರ್ತೀರಿ. ಅಲ್ಲ ಹಂಗಲ್ಲ, ಎಲ್ಲರೂ ಹಾಳಾಗೋಗಿರ್ತೀವಿ, ಎಲ್ಲರೂ ರಿಚ್ ಕಿಡ್ಸೆ. ಆ ಥರ ಆಯ್ತು ಸರ್. ಪಾಠ ನೋಡ್ತಾನ. ಅಲ್ಲ ಫ್ರೆಂಡ್ಸ್ ಅಲ್ವಾ, ನಾನು ನೋಡಿಲ್ಲ, ಅದಕ್ಕೆ ನಾನು ಕ್ಯಾರೆಕ್ಟ್ರಲ್ಲಿ ಅಷ್ಟೇ. ಎಕ್ಸ್ ಗರ್ಲ್ ಫ್ರೆಂಡ್ ಯಾರು ಪ್ರಪೋಸ್ ಮಾಡ್ತಾರೆ? ಇಲ್ಲ ಏನಂತ ಇಲ್ಲ, ಇದು ರಿಹರ್ಸಲ್ ಅನ್ಕೋ, ಸಿನಿಮಾ ರಿಹರ್ಸಲ್. ಐ ಲವ್ ಯು. ಸ್ಟೈಲಿಶ್ ಆಗಿರುತ್ತಲ್ಲ ಸರ್, ಸ್ಟೈಲಿಶ್ ಆಗಿರುತ್ತೆ.